ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ಮಧ್ಯಾಹ್ನಕ್ಕೆ ಒಂದು ವೆಜ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮೊದಲು ನಾನಿಲ್ಲಿ ಬೇಳೆ ಮತ್ತು ತರಕಾರಿನ ಯೂಸ್ ಮಾಡಿಕೊಂಡು ಒಂದು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಆಲೂಗೆಡ್ಡೆ, ಒಂದೆರಡು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಟೊಮೊಟೊ, ಒಂದು ಅರ್ಧ ಕೆಜಿಯಷ್ಟು ಮೂಲಂಗಿ ಮತ್ತು ಒಂದು 1/4 ಕೆಜಿಯಷ್ಟು ಬೀನ್ಸ್ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕಾಗುತ್ತೆ. ಮೊದಲು ನಾನಿಲ್ಲಿ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರುವಂತಹ ಬೇಳೆ, ಒಂದು ಈರುಳ್ಳಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ನಂತರ ಒಂದು 1/4 ಕೆಜಿಯಷ್ಟು ಬೀನ್ಸ್ನ ನೀಟಾಗಿ ವಾಶ್ ಮಾಡಿ ಉದ್ದದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಅರ್ಧ ಕೆಜಿಯಷ್ಟು ಮೂಲಂಗಿಯನ್ನು ಸಹ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟನ್ನು ಸಹ ಕುಕ್ಕರ್ಗೆ ಸೇರಿಸ್ಬಿಟ್ಟು 2 ಆಲೂಗೆಡ್ಡೆಯನ್ನು ಸಹ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ. ನಂತರ 3 ಟೊಮೊಟೊವನ್ನು ಮಧ್ಯಕ್ಕೆ ಮಾತ್ರ ಭಾಗ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು 1ರಿಂದ 2 ಗ್ಲಾಸಷ್ಟು ಅದಕ್ಕೆ ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ಈಗ ಅದನ್ನು ಮುಚ್ಚಿ 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಮಸಾಲವನ್ನು ರುಬ್ಕೊಳ್ಳಿಕ್ಕೆ ಸಾಂಬಾರು ಪುಡಿ, ಅಚ್ಕಾರದ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ, ಇಲ್ಲಿ ವಿಷಲ್ ಬಂತು, 2 ವಿಷಲ್ ಬಂತು ನೋಡಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ತುಂಬಾ ಬೇಯಿಸ್ಕೊಬಾರ್ದು. ಆದರೆ ಅದೇನು ತೊಗರಿಬೇಳೆ ಇರುತ್ತೆ ನೋಡಿ, ಅದು ಸಾಫ್ಟ್ ಆಗಿದ್ದರೆ ಸಾಕು ಸ್ವಲ್ಪ. ನಂತರ ಸಾಂಬಾರನ್ನ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಯಲ್ಲಿ 2 ಈರುಳ್ಳಿಯನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಅದನ್ನು ಸಹ ಹಾಕ್ಬಿಟ್ಟು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಒಂದು 1/4 ಭಾಗದಷ್ಟು ತೆಂಗಿನಕಾಯಿಯನ್ನು ಸಹ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ಅದೇನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ವು ನೋಡಿ ಟೊಮೊಟೊ, ಅದನ್ನು ಸಹ ತೆಗೆದುಬಿಟ್ಟು ಸೇರಿಸಿದ್ದೀನಿ. ಈಗ ಸ್ಟವ್ ಆನ್ ಇರೋದೇನು ಬೇಡ, ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1.5 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕಿದ್ದೀನಿ. ನಂತರ ಎಲ್ಲವನ್ನು ಸಹ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ನಾನು ಅದೇನು ಕುಕ್ಕರ್ನಲ್ಲಿ ಬೇಯಿಸಿದ್ದೆ ನೋಡಿ ಬೇಳೆ ಮತ್ತು ತರಕಾರಿ, ಅದನ್ನು ಹಾಕಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಕುಕ್ಕರಿಂದ ಒಂದು ಪಾತ್ರೆಗೆ. ನಂತರ ಅದು ಕುದಿ ಬಂದ ಮೇಲೆ ಅದಕ್ಕೆ ನಾವು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸಹ ಸೇರಿಸ್ಕೊಬೇಕು. ಈಗ ಅದು ಸಹ ಚೆನ್ನಾಗಿ ಕುದಿ ಬರಬೇಕು. ಈಗ ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಅದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಈಗ ಸುತ್ತ ಎಣ್ಣೆ ಬಿಡಬೇಕು ನೋಡಿ, ಆ ರೀತಿ ಒಂದು 5ರಿಂದ 8 ನಿಮಿಷ ಅದನ್ನು ಕುದಿಸ್ಕೊಬೇಕಾಗುತ್ತೆ. ಈಗ ಅದು ಕುದಿಯೋ ಟೈಮಲ್ಲಿ ನಾನು 1 ಸ್ಪೂನಷ್ಟು ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅದರಿಂದ. ಈಗ ಹುಣಸೆಹಣ್ಣಿನ ರಸವನ್ನು ಸೇರಿಸಿದ ಮೇಲೂ ಅಷ್ಟೇ ಅದು ಚೆನ್ನಾಗಿ ಕುದಿಬೇಕು. ತುಂಬ ಹುಣಸೆಹಣ್ಣಿನ ರಸವನ್ನು ಹಾಕಬಾರ್ದು, ಏಕೆಂದರೆ 3 ಟೊಮೊಟೊ ಆಲ್ರೆಡಿ ಹಾಕಿದ್ದೀವಿ. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ಸಾಂಬಾರಿಗೆ ಇನ್ನೂ ಒಗ್ಗರಣೆ ಹಾಕಿಲ್ಲ. ಒಗ್ಗರಣೆಗೆ ಬಾಣಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ, 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ಅದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಬೇಕು ನೋಡಿ. ಈಗ ಸಾಂಬಾರು ಚೆನ್ನಾಗಿ ರೆಡಿ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಗ್ಗರಣೆಗೆ ಬೇಕಿದ್ರೆ ಒಂದು ಸ್ವಲ್ಪ ಇಂಗನ್ನು ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫ್ರ್ಯಾಗ್ರೆನ್ಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ರೈಸ್ಗಿಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಆ ಸಾಂಬಾರಿಗೆ ಒಂದು ಮುದ್ದೆಯನ್ನು ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಬರೀ ರೈಸ್ಗೂ ಸಹ ಚೆನ್ನಾಗಾಗುತ್ತೆ, ಆದರೆ ಮುದ್ದೆಗೂ ಸಹ ಚೆನ್ನಾಗಾಗುತ್ತೆ. ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ಕುದಿ ಬಂದ ಮೇಲೆ ಅದಕ್ಕೆ 2 ಬೌಲಷ್ಟು ನೋಡಿ ಇಲ್ಲಿ ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಇನ್ನೂ ಮಿಕ್ಸ್ ಮಾಡಿಲ್ಲ, ಅದನ್ನು ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಒಂದು 5 ನಿಮಿಷ ಹಾಗೆಯೇ ಬೇಯಿಸ್ಕೊಬೇಕು ನಾವು ಇದೇ ರೀತಿ. ಈಗ ಸ್ವಲ್ಪ ಶಾರ್ಟೇಜ್ ಆಗಿತ್ತು ಅಂತ ನಾನು ಮತ್ತೆ ಅದಕ್ಕೆ ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ ನೋಡಿ. ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಈಗ ನೋಡಿದಾಗ ಅದು ಗೊತ್ತಾಗುತ್ತೆ. ಈಗ ಇನ್ನೊಂದು ಸ್ವಲ್ಪ ತೆಳು ಇದ್ದರೆ ಮತ್ತೆ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ಬೇಕಿದ್ದರೆ ಸೇರಿಸ್ಕೊಬೋದು. ನಾನು ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ಸಹ ಸೇರಿಸಿದ್ದೀನಿ. ಈಗ ಇದು ಕಡಿಮೆ ಉರಿಯಲ್ಲಿ ಒಂದು 5 ನಿಮಿಷ ಅಂದರೆ ಸರಿಯಾಗಿಬಿಡುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಈ ರೀತಿ ತಿರುಗಿಸ್ಬಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಬಿಟ್ರೆ ಸಾಕು. ತುಂಬ ಸಾಫ್ಟ್ ಆದಂತಹ ಮುದ್ದೆ ರೆಡಿ ಆಗುತ್ತೆ. ಮಧ್ಯಾಹ್ನಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಯಾರಿಗೆ ಮುದ್ದೆ ಇಷ್ಟ ಆಗುತ್ತೆ ನೋಡಿ ಅಂಥವರು ಈ ಥರ ಮಾಡ್ಕೊಳ್ಬೋದು ಮಧ್ಯಾಹ್ನಕ್ಕೆ.
ನೋಡಿ ಈಗ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಳ್ಳುವಾಗಲೇ ಇದನ್ನು ಈ ರೀತಿ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಅದು ಸಾಫ್ಟಾಗಿ ಆಗುತ್ತೆ. ಮತ್ತು ಒಂದು ಸ್ವಲ್ಪನೂ ಗಂಟಿಲ್ದಾಗೆ ಈ ರೀತಿ ನೀಟಾಗಿ ತಿರುಗಿಸ್ಕೊಂಡ್ಬಿಡ್ಬೋದು ಬೇಯುವಾಗಲೇ. ನೋಡಿ ಈಗ ನಾನು ಚೆನ್ನಾಗಿ ತಿರುಗಿಸ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು 5ರಿಂದ ಒಂದು 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು 1 ನಿಮಿಷ ಹಾಗೆ ಆರಲಿಕ್ಕೆ ಬಿಟ್ಟಿದ್ದೆ. ಅಂದರೆ ಚೆನ್ನಾಗಿ ಉದ್ಗಿ ಬರುತ್ತೆ ಅದರಿಂದ. ಅಂದರೆ ಒಂದು ಸ್ವಲ್ಪ ಉದ್ಗಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಅದೇ ಸ್ಟವ್ ಆಫ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಅಂದರೆ ಅದು ನಮಗೆ ಕಟ್ಟಲಿಕ್ಕೆ ಎಲ್ಲ ಈಸಿ ಆಗುತ್ತೆ ಅದರಿಂದ. ನೋಡಿ ಈಗ ಅದು ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಆದಮೇಲೆ ನಾನು 5 ನಿಮಿಷ ಅಲ್ಲ ಒಂದು 2 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ. ಒಂದು 2 ಮಿನಿಟ್ಸ್ ಆದಮೇಲೆ ನಮಗೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಅಂತ. ಸಡನ್ನಾಗಿ ಕಟ್ಟಿದ್ರೆ ಅದು ಕೈಗೆ ಅಂದರೆ ಒಂದು ಸ್ವಲ್ಪ ಸುಡ್ತಾ ಇರುತ್ತೆ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ ಕಟ್ಟಲಿಕ್ಕೆ. ನೋಡಿ ಈ ರೀತಿಯಾಗಿ ಈಗ ನೀಟಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಅದನ್ನು ಕಟ್ಕೊಂಡ್ರೆ ಆಯಿತು ಅಷ್ಟೇ. ಮತ್ತು ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಈ ರೀತಿ ಮಧ್ಯಾಹ್ನ ನಾವೇನು ಸಾಂಬಾರು ಮಾಡ್ಕೊಳ್ತೀವಿ ನೋಡಿ, ತರಕಾರಿ ಸಾಂಬಾರು ಇರ್ಬೋದು, ಇಲ್ಲಾಂದರೆ ಯಾವುದೇ ನಾನ್ ವೆಜ್ ಸಾಂಬಾರು ಇರ್ಬೋದು, ಎಲ್ಲದಕ್ಕೂ ಸಹ ಚೆನ್ನಾಗಾಗುತ್ತೆ. ನೋಡಿ ಮುದ್ದೆ ಸಹ ರೆಡಿ ಆಯಿತು. ಈಗ ಇದಕ್ಕೆ ಒಂದು ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು 3 ಆಲೂಗೆಡ್ಡೆಯನ್ನು ಕುಕ್ಕರ್ಗೆ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ. ಈಗ ನೋಡಿ ಕುಕ್ಕರ್ಗೆ ನಾನು 3 ಆಲೂಗೆಡ್ಡೆಯನ್ನು ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕಿ ಅದಕ್ಕೊಂದು ಗ್ಲಾಸಷ್ಟು ನೀರು ಹಾಕಿ ಒಂದು 4ರಿಂದ 5 ವಿಷಲ್ ಬರೆಸ್ಕೊತಾ ಇದ್ದೀನಿ. ಏಕೆಂದರೆ ಆಲೂಗೆಡ್ಡೆ ಚೆನ್ನಾಗಿ ಬೇಯಬೇಕು ಅದರಿಂದ. ಈಗ ನೋಡಿ ಅದು ತಣ್ಣಗಾದ್ಮೇಲೆ ಅದು ಆಲೂಗೆಡ್ಡೆಯನ್ನು ತೆಗೆದುಬಿಟ್ಟು ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ಮ್ಯಾಶರಿಂದ ಚೆನ್ನಾಗಿ ಅದನ್ನು ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ, ಮತ್ತು ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ, ಮತ್ತು ಒಂದು ಕಾಲು ಸ್ಪೂನಷ್ಟು ಅದಕ್ಕೆ ಆಮ್ಚೂರ್ ಪೌಡರ್ ಬರುತ್ತೆ ನೋಡಿ, ಅಂದರೆ ಇದು ಮಾವಿನ ಹಣ್ಣಿಂದು ಪೌಡರ್ ಮಾಡಿರ್ತಾರೆ, ಡ್ರೈ ಪೌಡರು, ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕ್ಯಾಪ್ಸಿಕಮ್ನ ತೊಗೊಂಡು ಕ್ಯಾಪ್ಸಿಕಮ್ನ ರೌಂಡಾಗಿ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾನು ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾವು ಏನು ಆಲೂಗೆಡ್ಡೆಯನ್ನು ಸ್ಟಫಿಂಗ್ ಫಿಲ್ ಮಾಡ್ಕೊಂಡಿದ್ವು ನೋಡಿ, ಅದನ್ನು ನೀಟಾಗಿ ಸ್ಟಫ್ ಮಾಡ್ಕೊಳ್ಬೇಕು. ನೀಟಾಗಿ ಸ್ಟಫ್ ಮಾಡ್ಕೊಳ್ತಾ ಎರಡೂ ಕಡೆಯೂ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಅದು ಎಣ್ಣೆಯಲ್ಲಿ ಬಿಡುವಾಗ ತುಂಬ ಈಸಿ ಆಗುತ್ತೆ. ಅಂದರೆ ಅದನ್ನು ತಗೊಳ್ಳುವಾಗ ಬಿಡುವಾಗ ಎಣ್ಣೆಗೆಲ್ಲ ತುಂಬ ಈಸಿ ಆಗುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕು. ನಂತರ ನೋಡಿ ಇದಕ್ಕೆ ಒಂದು ಒಂದು ಕಡಲೆ ಹಿಟ್ಟಿನ ಬ್ಯಾಟರ್ನ ಸಹ ಕಲಿಸ್ಕೊಬೇಕಾಗುತ್ತೆ. ಇದಕ್ಕೆ ಒಂದು ಬೌಲಷ್ಟು ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ನಂತರ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಓಂಕಾಳು, ಒಂದು ಕಾಲು ಸ್ಪೂನಷ್ಟು ಇದಕ್ಕೆ ಅಡಿಗೆ ಸೋಡಾವನ್ನು ಸಹ ಸೇರಿಸ್ಕೊಬೇಕು. ಅಡಿಗೆ ಸೋಡಾನ ಕಂಪಲ್ಸರಿಯಾಗಿ ಸೇರಿಸ್ಕೋಬೇಕು. ಮತ್ತು 1 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ, ಗರ್ಗರಿಯಾಗಿ ಬರುತ್ತೆ ಅಂತ ಅಷ್ಟೇ. ಈಗ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಇದನ್ನು. ಅಂದರೆ ನಾವು ಮಾಮೂಲಿ ಏನು ಬಜ್ಜಿಗೆ ಕಲಿಸ್ಕೊತೀವಿ ನೋಡಿ, ಅಷ್ಟು ಸಾಫ್ಟಾಗಿ ಕಲಿಸ್ಕೊಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಬೇಕು. ತಿಕ್ನೆಸ್ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬ ತೆಳುವಾಗಿ ಕಲಿಸ್ಕೊಂಡ್ರೆ ಆ ಬಜ್ಜಿನ ಅದ್ಬಿಟ್ಟು ನಮ್ಮ ಎಣ್ಣೆಗೆ ಬಿಡಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ಈಗ ಬ್ಯಾಟರ್ನ ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಈಗ ನೋಡಿ ಅದನ್ನು ನಾನು ಕಡಲೆ ಹಿಟ್ಟನ್ನು ಕಲಸಿ ಒಂದು 5 ನಿಮಿಷ ಆಗಿದೆ. ಈಗ ಎಣ್ಣೆಯನ್ನು ಇಟ್ಕೊಂಡು ಅದನ್ನು ಅದೇನು ನಾವು ಸ್ಟಫ್ ಮಾಡ್ಕೊಂಡಿದ್ವು ನೋಡಿ ಆಲೂಗೆಡ್ಡೆದು ಕ್ಯಾಪ್ಸಿಕಮ್ಗೆ, ಅದನ್ನು ಅದ್ಬಿಟ್ಟು ಅದನ್ನು ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ. ನೋಡಿ ಈಗ ಒಂದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೊಂದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಒಂದು ನಿಮಿಷ ಬೇಯಬೇಕು ಅದು, ಆಮೇಲೆ ಟರ್ನ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ಇದೆ ನೋಡಿ, ಬೇಯೋದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದರಿಂದ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಬೆಂದ ಮೇಲೆ ಇನ್ನೊಂದು ಸೈಡಿಗೆ ಅದನ್ನು ಟರ್ನ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈಗ ನಾನು 1 ನಿಮಿಷ ಬೇಯಿಸ್ಬಿಟ್ಟು ಟರ್ನ್ ಮಾಡಿದ್ದೀನಿ. ಮತ್ತು ಅದನ್ನೊಂದು ಸೈಡಿಗೆ ಬಿಟ್ಬಿಟ್ಟು ಇನ್ನೂ ಒಂದನ್ನು ಸಹ ಹಾಕೋತಾ ಇದ್ದೀನಿ. ಅದೇನು ಮಿಕ್ಸ್ ಆಗೋದಿಲ್ಲ ಎಣ್ಣೆಗೆ, ನಮಗೆ ಎಷ್ಟು ಜಾಗ ಸಿಗುತ್ತೆ ಅಷ್ಟನ್ನು ಸಹ ಅಲ್ಲಿ ಬೇಯಿಸ್ಕೊಬೋದು. ಈಗ ಅದನ್ನು ಟರ್ನ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗ ಒಳಗೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ನೋಡಿ ಈಗ ನಾನು ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಬೇಗ ತೆಗೆದುಬಿಟ್ರೆ ಏನಾಗುತ್ತೆ, ಒಳಗೆಲ್ಲ ಹಸಿ ಹಸಿ ಹಾಗೇ ಇರುತ್ತೆ, ಅಷ್ಟು ತಿನ್ಲಿಕ್ಕೆ ಅಷ್ಟು ಚೆನ್ನಾಗಾಗಲ್ಲ. ಈಗ ನೋಡಿ ಎಲ್ಲವನ್ನು ನಾನು ಈ ಥರ ಬೇಯಿಸ್ಕೊಡ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ.
ಈಗ ಬನ್ನಿ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ. ಸಿಂಪಲ್ಲಾಗಿ ಈ ಥರ ಮಧ್ಯಾಹ್ನ ಲಂಚ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮುದ್ದೆ ಜೊತೆಗೆ ಒಂದು ಸ್ವಲ್ಪ ರೈಸ್, ಜೊತೆಗೆ ಅದಕ್ಕೆ ತರಕಾರಿ ಸಾಂಬಾರು, ಯಾವುದೇ ತರಕಾರಿನ ಬೇಕಾದರೂ ಹಾಕ್ಬಿಟ್ಟು ನೀವು ಈ ಥರ ಸಾಂಬಾರು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಾಗುತ್ತೆ. ನಾನು ಬರೀ ಬೀನ್ಸ್, ಆಲೂಗೆಡ್ಡೆ ಮತ್ತು ಮೂಲಂಗಿಯನ್ನು ಬಳಸಿದ್ದೆ. ನೀವು ಯಾವುದೇ ತರಕಾರಿನ ಯೂಸ್ ಮಾಡ್ಕೊಳ್ಬೋದು. ಒಂದು ಪಕೋಡ ಮತ್ತು ಉಪ್ಪಿನಕಾಯಿ ಮತ್ತು ಈರುಳ್ಳಿ ಇದ್ದರೆ ಈರುಳ್ಳಿಯನ್ನು ಸಹ ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಊಟಕ್ಕೆ. ನೋಡಿ ರೆಡಿ ಆಯಿತು. ಮಧ್ಯಾಹ್ನ ಲಂಚ್ಗೆ ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿದ್ದರೂ ತುಂಬ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.